ಇವತ್ತಿನ ಯಾವಾಗ ಗೇಟ್ ತೆಗೆದಾರೋ ಅವಾಗೆಲ್ಲ ಹೆಲಿಕಾಪ್ಟರ್ ತಗೊಂಡು ಸರ್ವೆ ಬರ್ತಾ ಇದ್ರು. ಇವತ್ತು ಈ ಸರ್ಕಾರ ಹೊಸ ಹೆಲಿಕಾಪ್ಟರ್ ಖರೀದಿ ಮಾಡ್ಬೇಕಂತ ಚಿಂತನೆ ಮಾಡ್ತಾ ಇದೆ. ಇವತ್ತು ಲೀಸ್ ನ ಕಂಟಿನ್ಯೂಸ್ ಹೆಲಿಕಾಪ್ಟರ್ ಇಟ್ಕೊಂಡದ. ಎದಕ್ಕಂದ್ರೆ ಹೆಂಡ್ರ ಮಕ್ಕಳಿಗೆ ಓಡಾಡ್ತಾರೆ. ಇವತ್ತು ರೈತರ ಸಂಕಷ್ಟದಲ್ಲಿ ಬಂದು ನೋಡ್ಬೇಕು ಎಷ್ಟು ಜಮೀನು ನೀರಿನಲ್ಲಿ ಮುಳುಗೋಗಿದೆ ಅಂತ ಹೇಳಿ ಹೇಳ್ತಾ ಇದ್ರು. ಇಸ್ಲಾಂಪುರ ಗ್ರಾಮದಲ್ಲಿ ಯಾರ ಜಮೀನು ಯಾವ್ದಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಗೊತ್ತಾಗ್ಬೇಕಲ್ಲ, ಬಂದು ನೋಡ್ಬೇಕಲ್ಲ ರೈತರಿಗೆ ಏನಿದೆ ಅಂತ ಹೇಳಿ. ಇವತ್ತು ಇವ್ರ ಕೈದಿಂದ ಏನ್ ಕೊಡ್ಬೇಕಾಗಿಲ್ಲ. ಕೇಂದ್ರದಿಂದ NDRF SDRF ಪರಿಹಾರ ಬರ್ತಾ ಇದೆ. ಯಡಿಯೂರಪ್ಪನವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಅದನ್ನು ಹೆಚ್ಚು ಮಾಡಿಕ್ಕಿದ್ದಾರೆ. ಇವತ್ತ 2 ಹೆಕ್ಟರ್ವರೆಗೆ ರೈತರಿಗೆ ಪರಿಹಾರ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಅಂತರ್ಗತ 13,500 ಕೃಷಿ ರೈತರಿಗೆ, ನಮ್ಮ ಒಣ ಬೇಸಾಯದ ರೈತರಿಗೆ, ನೀರಾವರಿ ರೈತರಿಗೆ 25,000 ಕೊಡುವಂತ ಒಂದು ವ್ಯವಸ್ಥೆ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಅಕೌಂಟ್ ನಲ್ಲಿ NDRF SDRF ದುಡ್ಡು ಬಿದ್ದಿದೆ. ಅಲ್ಲಿ ಸದ್ಯ ನೀವು ಎಷ್ಟಾದ್ರೂ ಕೊಡ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರು, ನೀವು ಕೃಷಿ ಮಂತ್ರಿ, ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ. ಸುಮ್ಮನೆ ಕಾಟಾಚಾರಕ್ಕೆ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಗೆ 100 ಕೋಟಿ ರೂಪಾಯಿ ಕೊಡಿ ಅಂತ ಒಂದು ಪತ್ರ ಕೊಟ್ಟು ನಮ್ಮ ಒಬ್ಬರು ಶಾಸಕರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಲ್ಲ. ಕರ್ಕೊಂಡು ಹೋಗಿ ಜಿಲ್ಲೆಗೆ ಏನ್ ಬೇಕು ಅದನ್ನ ಮಾಡಿಸ್ಬೇಕಲ್ಲ. ಎಲ್ಲದರಲ್ಲಿ ರಾಜಕೀಯ ಮಾಡಿದ್ರೆ ಹೇಗೆ? ನಮ್ಮ ಜಿಲ್ಲೆ ರೈತ ಸಂಕಷ್ಟದಲ್ಲಿ ಬಿಜೆಪಿ ರೈತ, ಕಾಂಗ್ರೆಸ್ ರೈತ, JDS ರೈತ ಅಂತ ಇಲ್ಲ. ಎಲ್ಲಾ ರೈತರು ಸಂಕಷ್ಟದಲ್ಲಿದ್ದಾರೆ. ಚುನಾವಣೆ ಬಂದಾಗ ಬಿಜೆಪಿ, ಕಾಂಗ್ರೆಸ್, JDS ನೋಡೋಣ. ಇವತ್ತು ಸರ್ಕಾರ ನೀವು ನಡೆಸ್ತಾ ಇದ್ದೀರಿ, ನಿಮ್ ಆದ್ಯ ಕರ್ತವ್ಯ ಇದೆ. ಇವತ್ತು ನೀವು ಈ ರೈತರಿಗೆ ನೀವು ಸಂಕಷ್ಟದ ಸಮಯದಲ್ಲಿ ಕೆಲಸಕ್ಕೆ ಬರಬೇಕಾಯ್ತು. ಇದ್ರ ಜೊತೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದಂತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನೇಕ ರೈತರು ನಾವೆಲ್ಲ ದುಡ್ಡು ಕಟ್ಟಿದೀವಿ. ಬೀದರ್ ಜಿಲ್ಲೆಯಲ್ಲಿರುವಂತಹ ಒಂದು ಕಂಪನಿ ಯೂನಿವರ್ಸಲ್ ಸೋಂಪು ಅನ್ನುವಂತ ಕಂಪನಿಗೆ ಈ ಸರ್ಕಾರ ಗುತ್ತಿ ಕೊಟ್ಟಿದೆ. ಆ ಗುತ್ತಿಗೆ ಕೊಡೋ ಅಧಿಕಾರ ಯಾರಿಗೆ ಅಂದ್ರೆ ರಾಜ್ಯ ಸರ್ಕಾರಕ್ಕಿದೆ. ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ವರ್ಷ ನಮ್ಮಲ್ಲಿ ಎಷ್ಟು ಹಾನಿಯಾಗಿತ್ತು ಅಷ್ಟೇ ಹಾನಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಮಳೆಯಾಗಿತ್ತು. ಅವರಿಗೆ ಆ ರೈತರಿಗೆ 650 ಕೋಟಿ ರೂಪಾಯಿ ಬಂದಿದೆ. ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಅದರಲ್ಲಿ 325 ಕೋಟಿ ಆಗ್ಲೇ ಬಂದಿದೆ. ಇನ್ನು 325 ಕೋಟಿ ನಾಳೆ ನಾಡಿದ್ದು ನಾವು ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿ. ಕಳೆದ ವರ್ಷ ನಮ್ಮ ಜಿಲ್ಲೆ ಒಬ್ಬ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ 1 ರೂಪಾಯಿನೂ ಬಂದಿಲ್ಲ. ಇಲ್ಲಿರುವಂತಹ ಎಲ್ಲಾ ಸಚಿವರು ಕೂಡ್ಕೊಂಡು ಗೋಲ್ಮಾಲ್ ಮಾಡಿ ಆ ಕಂಪನಿ ಹತ್ರ ದುಡ್ಡು ತಗೊಂಡು ಇಲ್ಲಿ ಬೋಗಸ್ ಕಂಪನಿ ಯೂನಿವರ್ಸಲ್ ಸೋಪು ಅನ್ನುವಂತ ಕಂಪನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಧ್ಯಮದ ಎದುರುಗಡೆ ಹೇಳ್ತಾ ಇದ್ದೀನಿ. ಬಹುಶಃ ಈ ವರ್ಷ ಕೂಡ ಇಷ್ಟು ಬೆಳೆ ಹಾನಿ ಆದ್ರೂ ಅವ್ರು ಏನು ಕೊಡ್ತಾರಂಬ ಭರವಸೆ ಇಲ್ಲ. ಅವರಲ್ಲೇ ಅಲ್ಲಿ ಸರ್ವೆ ಕಳಿಸುವಂತವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ಸಚಿವರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ರೈತರ ಕುಗ್ಗಿ ಕೊಯ್ಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವ ವರ್ಷ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಯಾಗಿತ್ತು ಆ ವರ್ಷ ಇಡೀ ರಾಷ್ಟ್ರದಲ್ಲಿ, ಕೇವಲ ಕರ್ನಾಟಕದಲ್ಲಿ ಹೇಳ್ತಾ ಇಲ್ಲ, ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಪರಿಹಾರ ಯಾವುದಾದ್ರೂ ಜಿಲ್ಲೆಗೆ ಸಿಕ್ಕಿದ್ರೆ ಅದು ಬೀದರ್ ಜಿಲ್ಲೆಗೆ ಸಿಕ್ಕಿತ್ತು. ಈಗಂತೂ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಯಾವುದಾದ್ರೂ ಜಿಲ್ಲೆಗೆ ಸಿಕ್ಕಿದ್ರೆ ಅದು ಬೀದರ್ ಜಿಲ್ಲೆಯಲ್ಲಿ ಬಿಟ್ಟಿದೆ. ಮತ್ತೆ ಸರ್ಕಾರ ಹೇಳ್ತಾ ಇದೆ ಬೆಳಗಾವಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿ ಆಗಿದೆ ಅಂತ ಹೇಳಿ. ಇನ್ನೂ 2-3 ದಿವಸ ರೆಡ್ ಅಲರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿಂತ ಬೆಳೆ ನಾಶ ಆಗುವಂತ ಪರಿಸ್ಥಿತಿಯಲ್ಲಿದೆ. ಎಲ್ಲೋ ಶುರುಪಾರುವುದರಿಂದ ಅದು ಕೂಡ ನಾಶ ಆಗುವಂತ ಪರಿಸ್ಥಿತಿಯಲ್ಲಿದೆ. ಅದಕ್ಕೆ ಇವತ್ತು ರೈತರ ದಂಗೆ ಎದ್ದು ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ನಾವು ನೋಡ್ತಾ ಇದ್ವಿ ಕಳೆದ 2 ವರ್ಷದಿಂದ ಅನೇಕ ಹೋರಾಟಗಳು ಮಾಡಿದ್ವಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ. ಆದ್ರೆ ಇಷ್ಟೊಂದು ಜನ ಪೊಲೀಸರನ್ನ ನಾವು ಯಾವತ್ತೂ ನೋಡಿಲ್ಲ ನಮ್ಮ ಹೋರಾಟದಲ್ಲಿ. ಸರ್ಕಾರ ಎಲ್ಲೋ ಒಂದು ಕಡೆ ರೈತರ ಹೋರಾಟವನ್ನು ದಮನ ಮಾಡಬೇಕು ಅಂತ ಹೇಳಿ ಇಷ್ಟೊಂದು ಪೊಲೀಸರಿಗೆ ಹತ್ತಿದ ಅಂತ ನಮ್ಗೆ ಅನಿಸ್ತದೆ. ಇಲ್ಲಿರುವಂತಹ ಪೊಲೀಸರು ಕೂಡ ರೈತರ ಮಕ್ಕಳೇ ಇದ್ದಾರೆ ಎಲ್ಲರೂ. ಆಮೇಲೆ ಅವರು ಅಧಿಕಾರಿ ಆಗಿರ್ಬೇಕು, ಅವ್ರ ತಂದೆಯವರು, ಅವ್ರ ಮುತ್ತೆಯವರು ಎಲ್ಲರೂ ನಮಗೆ ಒಬ್ಬರು ಒಂದಿಲ್ಲ ಒಂದು ರೀತಿಯಲ್ಲಿ ರೈತರಾಗಿ ನಾವು ಭಾರತದಲ್ಲಿ ರೈತ ಅಂದ್ರೆ ನಾವು ದೇಶದ ಬೆನ್ನೆಲುಬು ಅಂತೀವಿ. ಹಿಂದೆ ಬ್ರಿಟಿಷರ ವಿರುದ್ಧ ಕ್ರಾಂತಿ ಪ್ರಾರಂಭ ಆಗಿದ್ದು ಯಾರಿಂದ ಅಂತಂದ್ರೆ 1957ರಲ್ಲಿ ಮಂಗಲ್ ಪಾಂಡೆ ಅವರಿಂದ, ಬ್ರಿಟಿಷರ ಸೈನಿಕರಿಂದನೇ. ಸರ್ಕಾರ ತಿಳಿತಾ ಇರಬೇಕು ಪೊಲೀಸ್ ನಮ್ಮ ಕೈಯಲ್ಲಿದೆ, ನಾವು ಏನ್ ಬೇಕಾದ್ರೂ ಮಾಡಬಹುದು ಅಂತೇಳಿ. ಒಂದಿನ ಪೊಲೀಸರು ಕೂಡ ರೈತರ ಮಕ್ಕಳಿದ್ದಾರೆ, ನೀರು ಮೇಲೆ ತಿಳಿದುಕೊಳ್ಬಹುದು. ಇವತ್ತು ಸರ್ಕಾರ ಕೈಲಿ ತರಿಸಲಿಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳಲ್ಲಿ ಏನೂ ಇಲ್ಲ. ಇಲ್ಲಿ ಬಂದ ಅನೇಕ ಜನ ರೈತರಿದ್ದಾರೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಎಲ್ಲರೂ. ಇವತ್ತು ರೈತರು ಅವ್ರ ಹೊಲಗಳೆಲ್ಲ ನೀರಲ್ಲಿ ನಿಂತಿವೆ ಅಂತ ಕಷ್ಟ ನಾವೇನು ಮಾಡಿಲ್ಲ. ಸ್ವತಃ ಅವರು ವಾಲಂಟಿಯರ್ ಆಗಿ ಇವತ್ತು ರೈತರಿಗೆ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇವತ್ತು ನಮ್ಮ ಕೆಲಸ ಏನಿದೆ ನಾವು ತಹಸೀಲ್ ಆಫೀಸ್ ಮುತ್ತಿಗೆ ಹಾಕ್ಬೇಕಂತ ಇದ್ದೀವಿ. ವರ್ಷದಲ್ಲಿ 4 ಸಲ ಮುತ್ತಿಗೆಗಳಾಗ್ತಾ ಪ್ರಥಮ ಮುತ್ತಿಗೆ ಅಲ್ಲ. ಇಂಥ ಒಂದು ಜಿನಿಯನ್ ವಿಷಯದಲ್ಲಿ ನಮಗೆ ಮುತ್ತಿಗೆ ಹಾಕ್ಲಾರ್ದಪ್ಪ ಇಲ್ಲಿ ರೈತರು ತಂದಿದ್ದಾರೆ, ನಮ್ಮ ಪೊಲೀಸರು ತಂದಿದ್ದಾರೆ. ಅದು ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇದ್ದೀವಿ, ನಿಮ್ಮ ತಪ್ಪೇನಿಲ್ಲ. ಸರ್ಕಾರ ಯಾವ್ದಿರ್ತೋ ಸರ್ಕಾರ ಏನ್ ಹೇಳ್ತದೆ ನೀವು ಮಾಡ್ಲೇಬೇಕಾಗ್ತದೆ. ಅದು ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇದ್ದೀವಿ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನಾವು ಮುತ್ತಿಗೆ ಹಾಕ್ತೀವಿ. ಮಾಧ್ಯಮದವ್ರು ಇದ್ದಾರೆ, ಇಲ್ಲ ನಮಗೆ ಮುತ್ತಿಗೆ ನೀವು ಪರ್ಮಿಷನ್ ಕೊಡಲಿಲ್ಲ ನಾವು ಅರೆಸ್ಟ್ ಮಾಡ್ರಿ, ಬರ್ತೀವಿ ನಿಮ್ ಜೊತೆ. ನಾವು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ, ನಾವು ಬೇಕಿದ್ರೆ ನೀವು ಅರೆಸ್ಟ್ ಮಾಡಿ ಹೋರಾಟದ ಅಂತ ನಾವು ರೆಡಿ ಇದ್ದೀವಿ ನಿಮ್ ಜೊತೆ ಬಂದಾಗ. ಆದ್ರೆ ರೈತರಿಗಾಗಿ ತಾವು ಕೂಡ ರೈತರ ಮಕ್ಕಳಿದ್ದೀವಿ, ತಾವು ಕೂಡ ಒಂದಿನ ದಂಗೆ ಇರಬೇಕಾಯ್ತು. ನಾವು ಪಕ್ಕದ ನೇಪಾಳದ ಪರಿಸ್ಥಿತಿ ನೋಡಿದ್ದೀವಿ, ಯಾವ ರೀತಿ ಯುವಕರ ದಂಗೆ ಇದ್ರು. ಭಾರತದಲ್ಲಿಯೂ ಕೂಡ ರೈತರ ದಂಗೆ ಇರುವಂತ ಇಂಥ ಸರ್ಕಾರಗಳಿದ್ದು ರೈತರ ದಂಗೆ ಇರುವಂತ ಕಾಲ ಬಹಳ ದೂರ ಇರೋದಿಲ್ಲ. ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಿರ್ಧಾರ ಮಾಡ್ತಾರೋ ಆ ರೈತ ಏನು ಮಾಡ್ಲಿಕ್ಕೂ ತಯಾರಿರ್ತಾನೆ. ಅದಕ್ಕೆ ರೈತರ ಒಂದು ಸಿಟ್ಟನ್ನು ಇನ್ನೂ ಹೆಚ್ಚಿಗೆ ಕೆಳಸಬೇಡ್ರಿ ಸಿದ್ದರಾಮಯ್ಯನವರೇ.
ಯಾವ್ದಾವುದಕ್ಕೂ ದುಡ್ಡು ಕೊಡ್ತಾ ಇದ್ದೀರಿ. ಜಾತಿಗಳ ಮಧ್ಯದಲ್ಲಿ ನೀವು ಜಗಳ ಹಾಕ್ತಾ ಇದ್ದೀರಿ. ಜಾತಿ ಗಣತಿ ಹೆಸರಲ್ಲಿ ಏನೇನೋ ಮಾಡ್ತಾ ಇದ್ದೀರಿ. ಎಲ್ಲೆಲ್ಲೋ ಯಾರಿಗೋ ದಸರಾ ಉದ್ಘಾಟನೆ ಮಾಡಿಸ್ತಾ ಇದ್ದೀರಿ. ಯಾವ ಧಾರ್ಮಿಕ ಸ್ಥಳ, ಎಲ್ಲರ ನಂಬಿಕೆ ಇರುವಂತಹ ಸ್ಥಳ, ಧರ್ಮಸ್ಥಳದಲ್ಲಿ ಯಾವುದೋ ಒಬ್ಬ ಬುರುಡೆ ಸಿಂಹನನ್ನು ತಂದು ಅಲ್ಲಿ ಏನೇನೋ ಮಾಡ್ತಾ ಇದ್ರಿ. ಇಡೀ ರಾಜ್ಯದ ಜನತೆ ಇವತ್ತು ನೋಡ್ತಾ ಇದೆ. ಇವತ್ತು ತಾವು ರಾಜ್ಯದ ಜನತೆಯ ಎದುರುಗಡೆ ಒಬ್ಬ ಕ್ರೂರ ನೇತಾರರಾಗಿ ಹೊರಹೊಮ್ಮಿದ್ದೀರಿ. ಅದಕ್ಕೆ ಇವತ್ತು ನನ್ನ ಒತ್ತಾಯ ಇದೆ. ಇವತ್ತು ಈ ಹೋರಾಟ ಕೇವಲ ಬೀದರ್ ತಾಲೂಕಿನಲ್ಲಿ ನಡೀತಾ ಇದೆ. ಮುಂದೆ ಬರುವಂತಹ ದಿನದಲ್ಲಿ ಇದು ಇಡೀ ಜಿಲ್ಲೆಯಾದ್ಯಂತ ನಾವೊಂದು ಉಗ್ರ ಹೋರಾಟ ಮಾಡ್ತೀವಿ. ಆ ರೈತರ ಜೊತೆ ನಾವು ಇದ್ದೀವಿ ಅಂತ ಬಂದಂತಹ ರೈತರಿಗೆಲ್ಲ ಒಂದು ವಿಶ್ವಾಸ ಅಂತ ಸಿದ್ದರಾಮಯ್ಯನವರು ಮಂತ್ರಿಗಳು ಕೂಡಲೇ ಇಲ್ಲಿಗೆ ಬರ್ಬೇಕು ಬೀದರ್ ಜಿಲ್ಲೆಗೆ. ಅವ್ರ ಕೃಷಿ ಮಂತ್ರಿ ಇರ್ಬೋದು, ಅವ್ರ ಕಂದಾಯ ಇಲಾಖೆ ಮಂತ್ರಿ ಇರ್ಬೋದು, ಅವ್ರಿಗೆಲ್ಲ ಎಷ್ಟು ಹಾನಿಯಾಗಿದೆ ತಗೊಳ್ಬೇಕು. ಆ ಹಾನಿ ತಗೊಂಡು ಈಗಾಗಲೇ ಜಿಲ್ಲಾಧಿಕಾರಿಗಳ ಅಕೌಂಟ್ ಅಲ್ಲಿ ದುಡ್ಡಿದೆ ಅವ್ರು NDRF ಈಗ ನೀವು ಎಷ್ಟು ಕೊಡ್ತೀವಿ ಅಂತ ಕೊಡ್ರಿ, ಆಮೇಲೆ ಪೂರ್ತಿ ಬಂದಿದ ನಂತರ ಮತ್ತೆ ಪೂರ್ತಿ ಉಳಿದಿದ್ದು ಕೊಡ್ರಿ ಅಂತ. ಮತ್ತು ಫಸಲ್ ಬಿಮಾ ಯೋಜನೆ ಫಸಲ್ ಬಿಮಾ ಕಂಪನಿಗಳು ಕೂಡ ಯಾವ ರೀತಿ ಪ್ರಿಯಾಂಕ ಖರ್ಗೆ ಅವರು ಅವ್ರ ಜಿಲ್ಲೆಯಲ್ಲಿ ಕೊಡಿಸಿದಾರೋ ನಾನು ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಒತ್ತಾಯ ಮಾಡ್ತೀನಿ. ನಿಮ್ಮ ಜವಾಬ್ದಾರಿ ಇದೆ. ಕಳೆದ ಸಲನೇ ಅವರು 650 ಕೋಟಿ ಕೊಡಿಸಿದ್ದಾರ. ಈ ಸಲ ನೀವು ಕಳೆದ ಸಲದ ಮತ್ತು ಈ ಸಲದ ಎರಡೂ ಕೋಟಿ ರೈತರ ಅಕೌಂಟ್ಗೆ ನಾವು ದುಡ್ಡು ಕೊಡಿಸಬೇಕು. ಎರಡೂ ಕಡೆ ಕಲಬುರಗಿಗಿಂತ ಬೀದರ್ನಲ್ಲಿ ಮಳೆ ಹೆಚ್ಚಾಗಿದೆ, ಬೀದರ್ನಲ್ಲಿ ಬೆಳೆ ಹೆಚ್ಚಿಗಾಗಿದೆ. ಕಲಬುರಗಿ ಹೆಂಗ್ ದುಡ್ಡು ಬರ್ತದೆ, ಬೀದರ್ಗೆ ಹೆಂಗ್ ದುಡ್ಡು ಬರಲ್ಲ ಅಂತ ಹೇಳಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಈ ಮುಖಾಂತರ ಕೇಳ್ತಾ ಎಲ್ಲಾ ರೈತರ ಜೊತೆ ನಾವಿದ್ದೀವಿ, ಮುಂದಿನ ದಿನದಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.